ಈಗಾಗಲೇ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಡಿಸಿದ್ರಿ. ಸಿದ್ದರಾಮಯ್ಯನವ್ರು ಕಟ್ಕಟೆಯಲ್ಲಿ ನಿಂತವ್ರೆ, ಇವತ್ತೋ ನಾಳೆನೋ ಅನ್ನೋ ಸ್ಟೇಜಿಗೆ ಬಂದು ನಿಂತಿದ್ದಾರೆ ನಮ್ಮ ಹೋರಾಟದ ಬಲವಾಗಿ. 2 ವರ್ಷದಲ್ಲಿ, ಇನ್ನೂ 2 ವರ್ಷ ಅಂತಲ್ಲ, ಅಷ್ಟರಲ್ಲೇ ಮುಖ್ಯಮಂತ್ರಿದು ವಿಕೆಟ್ ಬೀಳೋ ಸ್ಥಿತಿಗೆ ಬಂದಿದೆ. ಒಬ್ಬ ಮಂತ್ರಿ ಆಲ್ರೆಡಿ ಹೋಗಿದ್ದಾರೆ. ನಾವು ನಮ್ಮ ಹೋರಾಟವನ್ನು ನಾವು ಮಾಡ್ತೀರಿ. ನಾವು JDS ಎರಡನ್ನೂ ಕೂಡ ಹಾಲು ಜನತೆ ಇದ್ದೀರಿ, ಹೋರಾಟ ಮಾಡ್ತೀರಿ. ಅದೇ ಭಯ ಇವ್ರಿಗೆ, ನಾವಿಬ್ಬರು ಒಟ್ಟಾಗಿರಬಾರ್ದೇ ಅನ್ನೋದೇ ಕಾಂಗ್ರೆಸ್ ಅವ್ರಿಗೆ ಭಯ ಕಾಡ್ತಾ ಇರೋವಂಥದ್ದು. ಅದಕ್ಕೆ ಯಾವ ಚುನಾವಣೆಯನ್ನು ನಡೆಸ್ತಾ ಇಲ್ಲ ಅವರು. ನಾನು ಜ್ಯೋತಿಷ್ಯನೂ ಅಲ್ಲ, ಏನಿದೆಯೋ ಅದು ಸತ್ಯ ಸಂಗತಿಯನ್ನು ಹೇಳಿದ್ದೀನಿ. DK ಶಿವಕುಮಾರ್ ಹೇಳಿದಾರಲ್ಲ, ಅಶೋಕ್ ಅವ್ರ ಜ್ಯೋತಿಷ್ಯ ನಂಬಲ್ಲ, ಆದರೆ ನಾನು ನಂಬ್ತೀನಿ, ಅಶೋಕ್ ಅವ್ರ ಹತ್ರನೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಹೇಳ್ತೀನಿ ನಾನು ಏನೇನು ಡೆಲ್ಲಿಯಲ್ಲಿ ಇವರು ಮುಖ್ಯಮಂತ್ರಿ ಆಗೋಕ್ಕೆ 3 ದಿನದ ಮುಂಚೆ ಡೆಲ್ಲಿಯಲ್ಲಿ ಏನೇನು ನಡೆದಿದೆ, ಯಾರ್ಯಾರಿದ್ರು ಆ ಸಭೆಯಲ್ಲಿ. ಸುರ್ಜೇವಾಲಾ ಇದ್ರ, ಸೋನಿಯಾ ಗಾಂಧಿ ಅವರಿದ್ರ, ರಾಹುಲ್ ಗಾಂಧಿ ಅವರಿದ್ರ, ಮಾತುಕತೆ ಏನಾಯಿತು, ಯಾರು ಆಶ್ವಾಸನೆ ಕೊಟ್ಟಿದ್ದಾರೋ. 2.5 ವರ್ಷ ಆದಮೇಲೆ ಒಂದೇ ಒಂದು ನಿಮಿಷನೂ ಕೂಡ ಕಡಿಮೆ ಆಗಲ್ಲ, 1 ನಿಮಿಷನೂ ಕೂಡ ಕಡಿಮೆ ಆಗಲ್ಲ ಅಂತ ಯಾರು ಹೇಳಿದ್ರು. ಇವೆಲ್ಲ ಬರಬೇಕಲ್ಲ. ಈಗ ಕನ್ನಡ ಚಾನಲ್ಗೆ ಪಾಪ DK ಶಿವಕುಮಾರ್ ಅವ್ರಿಗೆ ಎಣ್ಣೆ ಸಿಗಕಾಯಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಎಣ್ಣೆ ಸಿಗಕಾಯಿ ಇರಬೇಕು DK ಶಿವಕುಮಾರ್ ಅವ್ರಿಗೆ. ಇಂಗ್ಲೀಷ್ ಚಾನಲ್ ಹೇಳಿದಾರಲ್ಲ, ನಾನು ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಚಾನಲಲ್ಲೇ ಹೇಳಿದಾರಲ್ಲ, ಅಗ್ರಿಮೆಂಟ್ ಅಂತ ಹೇಳಿದ್ದಾರೆ, ಪವರ್ ಶೇರಿಂಗ್ ಅಗ್ರಿಮೆಂಟ್ ಅಂತ ಹೇಳಿದ್ದಾರೆ, ಇಂಗ್ಲೀಷ್ ಚಾನಲ್ಗೆ ಹೇಳಿದ್ದಾರೆ. ಅರ್ಥ ಏನಂಗಾರೆ, ಶೇರಿಂಗ್ ಅಂತೂ ಇದೆಯಲ್ಲ. ಅದಕ್ಕೆ ನಾನು ನವೆಂಬರ್ 15 ಅಥವಾ 16 ಈ 2 ಡೇಟ್ ಒಳಗಡೆ ಔಟ್ ಗೋಯಿಂಗು ಇನ್ಕಮಿಂಗು 2 ಆಗ್ತೈತೆ ಅವು.